ನೋಡಿ ಫ್ರೆಂಡ್ಸ್, ಇದು ದಂಟಿದು ನೋಡಿ. ದಂಟು ಚೆನ್ನಾಗಿ ನೋಡಿ ದಪ್ಪ ದಪ್ಪಾಗಿದೆ. ಇದು ಹಾಕಿ ಹುಳಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಮಾಡಿದ್ರೆ. ಸೊ ನಾನೇನು ಮಾಡಿದ್ದೀನಿ, ಈ ದಂಟಿನ ಸೊಪ್ಪಲ್ಲಿರೋ ಸೊಪ್ಪೆಲ್ಲ ಕಿತ್ಕೊಂಡ್ಬಿಟ್ಟು ಈ ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ. ಇದನ್ನ ಏನಪ್ಪ ಗೋಂಗೂರ ಅಂತೀನಿ. ಇದ್ರದ್ದು ತೊಕ್ಕು ಮಾಡೋಣ ಫ್ರೆಂಡ್ಸ್. ತೊಕ್ಕು ಅಂತ ಹೇಳ್ತಾರೆ. ನಾವು ಇದಕ್ಕೆ ದಂಟಿನ ಸೊಪ್ಪಿನ ಹುಳಿ ಸೊಪ್ಪು ಅಂತ ಮಾಡ್ತೀವಿ. ಇದಕ್ಕೆ ತುಂಬ ಟೇಸ್ಟಾಗಿರುತ್ತೆ. ಹೆಚ್ಚು ಕಮ್ಮಿ ತೊಕ್ಕು ಥರನೇ ಇರುತ್ತೆ ಸ್ಮೆಲ್ಲೆಲ್ಲ. ಆಮೇಲೆ ಇದಕ್ಕೂ ಸೇಮ್ ತೊಕ್ಕಿಗೆ ಏನು ಹಾಕ್ತೀವಿ ಅದೇ ಥರ ಮಸಾಲೆನ ಇದಕ್ಕೂ ಹಾಕೋದು. ಸೊ ಇದು ತುಂಬ ಒಳ್ಳೆಯದು ಮೈಗೆ. ಫೈಬರು ಎಲ್ಲ ಇರುತ್ತೆ ಇದರಲ್ಲಿ. ತುಂಬ ಮೈಗೆ ಒಳ್ಳೆ ಅಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾದಂಥದ್ದು. ಡಯಾಬಿಟಿಸ್ ಇರೋರು ಎಲ್ಲರೂ, ಕಾನ್ಸ್ಟಿಪೇಷನ್ ಇರೋರು ಅವರೆಲ್ಲ ಇದನ್ನು ಬಳಕೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಇದು ಅದರದ್ದು ದಂಟಿದು. ಇದನ್ನು ಬಿಸಾಕೋದು ಬೇಡ ಫ್ರೆಂಡ್ಸ್. ಇದು ದಂಟು ಇನ್ನೂ ದಪ್ಪಕ್ಕೆ ಚೆನ್ನಾಗಿ ಬರುತ್ತೆ, ಇನ್ನೂ ಉದ್ದುದ್ದ ಮರ ಬಂದಂಗೆ ಬರುತ್ತೆ. ಬಟ್ ಇದು ಈ ಸರಿ ಇಷ್ಟೇ ಚಿಕ್ಕ ಸಿಕ್ಕಿದೆ. ಇದನ್ನು ಇದು ಮಾಡಬಾರ್ದು. ಇದನ್ನ ಕ್ಲೀನಾಗೆ ಈ ಬೇರೆಲ್ಲ ತೆಗೆದು ಇದೆಲ್ಲ ಹಾಕಿ ಕಟ್ ಮಾಡಿ ಕ್ಲೀನಾಗೆ ದಂಟಿನ ಸೊಪ್ಪು ಹುಳಿ ಮಾಡಿದ್ರೆ, ಅಂದರೆ ದಂಟನ್ನು ಹುಳಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದ್ರ ಸೊಪ್ಪುದು ಹುಳಿ ಸೊಪ್ಪು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಅದು ಹೆಂಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ನಿಮಗೆ. ಈ ದಂಟೆಲ್ಲ ಕ್ಲೀನಾಗಿ ತೊಳೆದು ಕಟ್ ಮಾಡಿ ಕ್ಲೀನಾಗಿ ತೊಳ್ಕೊತೀನಿ. ಈ ಸೊಪ್ಪು ಹಂಗೆ ತೊಳ್ಕೊತೀನಿ. ಇದನ್ನೇನು ಕಟ್ ಮಾಡೋ ಅಂಥ ಅವಶ್ಯಕತೆ ಇಲ್ಲ, ಯಾಕಂದರೆ ಇದನ್ನು ಬೇಯಿಸಿ ಮಿಕ್ಸಿಲಿ ರುಬ್ಬಬೇಕಾಗುತ್ತೆ. ಸೊ ಇದನ್ನು ಹೆಂಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಬೇಳೆ ತೊಳ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಎಷ್ಟು ನಾನು ಒಂದು ಲೋಟ ಬೇಳೆ ಹಾಕ್ಕೊಂಡಿದ್ದೀನಿ ಇದು ಸಾರಿಗೆ. ಆಮೇಲೆ ನೋಡಿ ದಂಟು ಚೆನ್ನಾಗಿ ತೊಳೆದಿದ್ದೀನಿ. ಚೆನ್ನಾಗಿ ತೊಳ್ಕೊಬೇಕು ಫ್ರೆಂಡ್ಸ್. ಇದು ಇಲ್ಲಾಂದರೆ ಇದರಲ್ಲಿ ಮಣ್ಣು ತುಂಬ ಇರುತ್ತೆ ಯಾವಾಗಲೂ. ಅದು ಈಗ ಮಳೆಗಾಲ ಬೇರೆ ತುಂಬ ಮಣ್ಣಿರುತ್ತೆ ನೋಡಿ. ದಂಟೆಲ್ಲ ಸೊಪ್ಪಲ್ಲಿದ್ದ ದಂಟೆಲ್ಲ ಇಷ್ಟಿಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಕಟ್ ಮಾಡಿಕೊಂಡು ನೋಡಿ ಎಲ್ಲ ಈ ಥರ ಕಟ್ ಮಾಡಿದ್ದೀನಿ. ಇದನ್ನ ಇವಾಗ ಏನು ಗೊತ್ತಾ, ಈ ಸೊಪ್ಪಿಗೆ ಹಾಕೊಂಬಿಡೋಣ. ಈ ಬೇಳೆಗೆ ಹಾಕೊಂಬಿಡೋಣ ದಂಟು ಎಲ್ಲ. ಇದು ದಂಟು ಫ್ರೆಂಡ್ಸ್ ಫುಲ್ಲು ಸೊಪ್ಪು ತೆಕ್ಕೊಂಬಿಟ್ಟಿದ್ದೀನಿ. ಎಲ್ಲೋ ಒಂದೊಂದು ಎಳೆ ಸೊಪ್ಪುಗಳಿದೆ ಅಷ್ಟೇ ನೋಡಿ. ಎಲ್ಲ ಫುಲ್ಲು ದಂಟು ನೋಡಿ. ಇದು ತುಂಬ ಫೈಬರ್ ಇರುತ್ತೆ ಮತ್ತು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು ದಂಟಿನ ಸೊಪ್ಪಿನ ಹುಳಿ ನೋಡಿ. ಇದಕ್ಕೆ ತುಂಬ ಸುಲಭ ಇದು ಮಾಡೋಕ್ಕೆ. ನೋಡಿ ಫ್ರೆಂಡ್ಸ್, ಇದಕ್ಕೆ ಒಂದೇ ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಬೇಯೋಕ್ಕೆ. ಫ್ರೆಂಡ್ಸ್ ಕನ್ಫ್ಯೂಸ್ ಆಗಬೇಡಿ, ಇದು ದಂಟಿನ ಹುಳಿ, ಇದು ದಂಟಿನ ಸೊಪ್ಪಲ್ಲ ಇದು ನೋಡಿ. ದಂಟಿದು ಅದರಲ್ಲಿ ಇರುತ್ತಲ್ಲ ದಂಟು ಸೊಪ್ಪಲ್ಲಿ, ಆ ದಂಟುಗಳಿದು. ಆ ಸೊಪ್ಪೆಲ್ಲ ತೆಕ್ಕೊಂಬಿಟ್ಟಿದ್ದೀನಿ ನೋಡಿ. ಸೊಪ್ಪೆಲ್ಲ ತೆಗೆದುಬಿಟ್ಟಿದ್ದೀನಿ. ಅದ್ರದ್ದು ಇದು ಗಿಡ ಬರುತ್ತಲ್ಲ ಕೆಳಗೆಲ್ಲ, ಅದನ್ನು ದಂಟು ಅಂತ ನೋಡಿ. ಇದ್ರದ್ದು ಹುಳಿ ಮಸಾಲೆ ಸಾಂಬಾರು, ಹುಳಿ ಸಾಂಬಾರು ಮಾಡ್ತೀನಿ. ಇದಕ್ಕೆ ಒಂದು ಲೋಟ ಬೇಳೆ, ಒಂದಷ್ಟು ದಂಟು, ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ನಾನು ಟೊಮೊಟೊ ಹಾಕೊಳ್ಳಲ್ಲ ಫ್ರೆಂಡ್ಸ್ ಸಾರಿಗೆ. ನಮ್ಮ ಮನೇಲಿ ಟೊಮೊಟೊ ಹಾಕಿದ್ರೆ ಅಷ್ಟು ಇಷ್ಟಪಟ್ಟು ತಿನ್ನಲ್ಲ. ಹುಣಸೆಹಣ್ಣು ರುಬ್ಬಕ್ಕೆ ಹಾಕೊಂಡ್ಬಿಡ್ತೀನಿ. ಸೊ ಅದಕ್ಕೆ ಇಲ್ಲಿ ನಾನು ಬರೀ ಬೇಳೆ, ಈರುಳ್ಳಿ ಮತ್ತು ಇದು ದಂಟು ಇಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ಈಗ ನಾನು ಕುಕ್ಕರಲ್ಲಿ ಒಂದು 3 ವಿಜಿಲ್ ಕೂಗಿಸ್ಕೊತೀನಿ ನೋಡಿ ಫ್ರೆಂಡ್ಸ್. ಇಲ್ಲಿ ಒಂದು ಅರ್ಧ ಚಿಪ್ಪು ಕಾಯಿ ತೊಗೊಂಡಿದ್ದೀನಿ, ಅರ್ಧ ಓಳು ಚಿಕ್ಕದು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಆಮೇಲೆ ನೋಡಿ ಇಷ್ಟು ದಪ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ. ಇದನ್ನು ಇದಕ್ಕೆ ಹಾಕೋತೀನಿ ರುಬ್ಬಕ್ಕೆ. ಇದು ಅರ್ಧ ಓಳು ಕಾಯಿ ಫ್ರೆಂಡ್ಸ್. ಇದು ನಾನು ಸ್ವಲ್ಪ ಇದಕ್ಕಿಂತ ಕಮ್ಮಿ ಸ್ವಲ್ಪ ಹಾಕ್ಕೊಂಡ್ರು ಪರವಾಗಿಲ್ಲ. ಸಾರೇನಾದರೂ ಸ್ವಲ್ಪ ಬೇಕು ಅಂದರೆ ಇದೊಂದು ಅರ್ಧ ಚಿಪ್ಪ ಹಾಕ್ಕೊಂಡ್ರೆ ಸ್ವಲ್ಪ ಸಾರು ಒದಗುತ್ತೆ, ಅದಕ್ಕೋಸ್ಕರ. ಆಮೇಲೆ ರುಚಿನೂ ಇರುತ್ತೆ. ಸೊ ಅರ್ಧ ಚಿಪ್ ಕಾಯಿ ಹಾಕ್ಕೊಂಡಿದ್ದೀನಿ. ಒಂದಿಷ್ಟು ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ, ಯಾಕಂದರೆ ನಾನು ಟೊಮೊಟೊ ಹಾಕ್ಕೊಳ್ಳಲ್ಲ. ಆಮೇಲೆ ನೋಡಿ ಇದು ಸಾಂಬಾರು ಪೌಡರು ನೋಡಿ. ಸಾಂಬಾರು ಪೌಡರು 2 ಸ್ಪೂನ್ ಹಾಕೋತೀನಿ ಫ್ರೆಂಡ್ಸ್ ನೋಡಿ. 2 ಸ್ಪೂನ್ ಸಾಂಬಾರು ಪೌಡರ್ ಹಾಕಿದ್ದೀನಿ. ಈ ಸಾಂಬಾರು ಪೌಡರ್ಗೆ ಅರಿಶಿನ ಹಾಕಿರ್ತೀನಲ್ಲ, ಸೊ ಇದಕ್ಕೇನು ಅರಿಶಿನ ಹಾಕಲ್ಲ ನಾನು. ನೆಕ್ಸ್ಟು ಇದನ್ನು ನಾನು ರುಬ್ಕೋತೀನಿ ಫ್ರೆಂಡ್ಸ್ ನೋಡಿ. ಫ್ರೆಂಡ್ಸ್ ಈಗ ಮಿಕ್ಸಿ ಹಾಕೋತೀನಿ ನೋಡಿ. ಫ್ರೆಂಡ್ಸ್ ಖಾರ ರುಬ್ಕೊಂಡಿದ್ದೀನಿ ಅದೇ ಸಾಂಬಾರಿಗೆ. ತೆಂಗಿನಕಾಯಿ ಒಂದು ಅರ್ಧ ಚಿಪ್ಪು, 2 ಸ್ಪೂನು ಸಾಂಬಾರು ಪುಡಿ, ಒಂದು ಸ್ವಲ್ಪ ಹುಣಸೆಹಣ್ಣು ನೋಡಿ. ಕುಕ್ಕರು ಬೇಳೆ ಮತ್ತು ದಂಟು ಹಾಕಿಟ್ಟಿದ್ದೀನಲ್ಲ, ಅದು ಕೂಗ್ತಾ ಇರೋದು ಫ್ರೆಂಡ್ಸ್. ಇದು ನೋಡಿ ಖಾರ.
ನೋಡಿ ಫ್ರೆಂಡ್ಸ್, ಕುಕ್ಕರ್ ತೆಗಿತಿದ್ದೀನಿ ನೋಡಿ. ಈಗ ಬೇಳೆ ದಂಟು ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಯಾವಾಗಲೂ ಬೇಳೆ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಫ್ರೆಂಡ್ಸ್. ಈ ಥರ ಬೇಳೆ ಬೆಂದ್ರೇ ಸಾರು ಹೊಂದ್ಕೊಂಡಂಗೆ ಆಗೋದು ಖಾರನ ನೋಡಿ. ಇದು ದಂಟಿನ ಸೊಪ್ಪಲ್ಲಿರೋಂತಹ ದಂಟು ಸೊಪ್ಪಲ್ಲ, ಇದು ದಂಟಿನ ಸೊಪ್ಪಲ್ಲಿರೋ ಅಂತಹ ದಂಟು, ಅದರದ್ದು ಸಾಂಬಾರು ನಾವು ಮಾಡ್ತಾ ಇರೋದು. ಮಾಡ್ಕೊಳ್ಳಿ ನೀವು, ತುಂಬ ರುಚಿಯಾಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ ನೋಡಿ. ಬೇಳೆ ಎಲ್ಲ ಎಷ್ಟು ಚೆನ್ನಾಗಿ ಈ ಥರ ನಾನೇನು ಮಸ್ದೇ ಇಲ್ಲ, ಸುಮ್ಮನೆ ಸೌಟಲ್ಲಿ ಹಿಂಗೆ ಅಂದರೆ ಸಾಕು ನೋಡಿ, ಎಲ್ಲ ಇದಾಗೋಗಿದೆ. ಸೊ ಇವಾಗ ನಾವೇನು ಮಾಡೋಣ, ಸ್ಟವ್ ಅಂಟಿಸ್ಕೊಂಡು ಈ ರುಬ್ಬಿರೋ ಅಂಥ ತೆಂಗಿನಕಾಯಿ, ಸಾಂಬಾರು ಪುಡಿ, ಹುಣಸೆಹಣ್ಣು ರುಬ್ಬಿರೋ ಅಂಥ ಖಾರ ಇದಕ್ಕೆ ಹಾಕೋತಾ ಇದ್ದೀನಿ ನೋಡಿ. ಇದು ತೆಂಗಿನಕಾಯಿ ರುಬ್ಬಾಕಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ಸಾರು, ಅದಕ್ಕೋಸ್ಕರ ಹಾಕೋದು ಅಷ್ಟೇ. ಆಮೇಲೆ ಸ್ವಲ್ಪ ಒದ್ಗುತ್ತೆ ಸಾರು. ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಜಾರಲ್ಲಿರೋದೆಲ್ಲ ತೊಳೆದು ಹಾಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇದು ಮಿಕ್ಸಿ ಜಾರಲ್ಲಿ ಇದ್ದಿದ್ದೆಲ್ಲ ಕ್ಲೀನಾಗಿ ತೊಳೆದು ಹಾಕ್ಕೊಂಡಿದ್ದೀನಿ. ಇವಾಗ ಇದು ಎಷ್ಟು ಗಟ್ಟಿ ಇದೆ ನೋಡೋಣ. ನೋಡಿ ಫ್ರೆಂಡ್ಸ್, ಇಷ್ಟು ಗಟ್ಟಿ ಇದೆ ಹುಳಿ ಇದು, ಅಂದರೆ ಸಾಂಬಾರು. ಇನ್ನೊಂದು ಸ್ವಲ್ಪ ನೀರು ಹಾಕೊಳ್ಳೋಣ, ತುಂಬ ಗಟ್ಟಿ ಬೇಡ, ಮೀಡಿಯಮ್ಮು, ತುಂಬ ಗಟ್ಟಿನೂ ಬೇಡ, ತುಂಬ ನೀರು ಬೇಡ ನೋಡಿ. ಅದಕ್ಕಿದ್ರೆ ಸಾಕು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಯೋಕ್ಕೆ ಬಿಡೋಣ ಫ್ರೆಂಡ್ಸ್. ಉಪ್ಪು ನೋಡಿ ಹಾಕ್ಕೊಳ್ಳಿ, ನಿಮಗೆ ಟೇಸ್ಟ್ಗೆ ಎಷ್ಟು ಬೇಕಂಗೆ ನೋಡಿ. ನಾನು ಹಾಕ್ತಾಯಿದ್ದೀನಿ, ಟೇಸ್ಟ್ ನೋಡಿಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಉಪ್ಪು ಹಾಕ್ಬಿಟ್ಟು ಒಂದು ಸರಿ ತಿರುಗಿಸ್ತೀನಿ. ಇದು ಚೆನ್ನಾಗಿ ಕುದ್ದಿದ ಮೇಲೆ ಫ್ರೆಂಡ್ಸ್ ಒಗ್ಗರಣೆ ಹಾಕಿದ್ರೆ ಸಾಂಬಾರು ಮುಗೀತು ಅಷ್ಟೇ. ತುಂಬ ಟೇಸ್ಟಾಗಿರುತ್ತೆ ನೋಡಿ ಫ್ರೆಂಡ್ಸ್. ಬಾಣಲಿಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸಾಂಬಾರಿಗೆ ಇದು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಚಟಪಟ ಅಂತ ಇದೆ ಸಾಸಿವೆ, ಅದಕ್ಕೆ ಇವಾಗ ಕರಿಬೇವು ಹಾಕ್ತಾಯಿದ್ದೀನಿ. ಇಷ್ಟೇ ಇದಕ್ಕೆ ನಾನು ಒಗ್ಗರಣೆ ಕೊಡೋದು ಫ್ರೆಂಡ್ಸ್ ನೋಡಿ. ಇದು ಚೆನ್ನಾಗಿ ಆಯಿತು. ಈಗ ಇಲ್ಲಿ ನೋಡಿ ಸಾರು ಚೆನ್ನಾಗಿ ಕುದೀತಾ ಇದೆ. ಈಗ ಇನ್ನೊಂದು ಸ್ವಲ್ಪ ಕುದಿದ ತಕ್ಷಣ ಇಳಿಸ್ಬಿಡೋಣ. ಅಲ್ಲಿಗೆ ಸಾಂಬಾರು ಮುಗೀತು, ದಂಟಿನ ಸಾಂಬಾರು ಮುಗೀತು. ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಆ ಸೊಪ್ಪಲ್ಲಿರೋ ದಂಟನ್ನ ವೇಸ್ಟ್ ಮಾಡಬೇಡಿ, ಈ ಥರ ಸಾರು ಮಾಡ್ಕೊಂಡು ತಿನ್ನಿ. ನಮ್ಮ ಮೈಸೂರಲ್ಲಿ ದೊಡ್ಡ ದೊಡ್ಡ ದಂಟು ಬರುತ್ತೆ, ಕೆಂಪು ಕಲರ್ ದಂಟು. ಇಲ್ಲಿ ನಾವು ಬೆಂಗಳೂರಲ್ಲಿ ಆ ಥರದ್ದು ನೋಡಿಲ್ಲ, ಬಟ್ ಗ್ರೀನ್ ಕಲರ್ ದಂಟು ನೋಡಿದ್ದೀನಿ ಬೆಂಗಳೂರಲ್ಲಿ. ನಮ್ಮ ಮೈಸೂರಲ್ಲಿ ತುಂಬ ದೊಡ್ಡ ದೊಡ್ಡ ದಂಟು ನಾವು ಚಿಕ್ಕ ಮಕ್ಕಳಿರುವಾಗ ನಮ್ಮ ಅಜ್ಜಿ ತುಂಬ ಮಾಡೋರು. ತುಂಬ ಟೇಸ್ಟಾಗಿರುತ್ತೆ ಈ ಸಾರು. ಅಲ್ಲಿ ಕೆಂಪು ದಂಟು ಸಿಗುತ್ತೆ ಮೈಸೂರಲ್ಲಿ. ಇಲ್ಲಿ ನೋಡಿ, ಇದು ಗ್ರೀನ್ ಕಲರ್ ದಂಟು. ಇಲ್ಲಿ ಈ ಥರದ್ದೇ ನಾನು ನೋಡಿರೋದು. ಇವಾಗ ಸಾರು ಕುದೀತಾ ಇದೆ ಫ್ರೆಂಡ್ಸ್. ನಾನಿದು ಒಗ್ಗರಣೆನ ಅದಕ್ಕೆ ಹಾಕ್ಬಿಡ್ತೀನಿ. ನೋಡಿ, ಒಗ್ಗರಣೆ ಹಾಕಾಯಿತು, ಸಾರು ಚೆನ್ನಾಗಿ ಕುದೀತಾ ಇದೆ ನೋಡಿ ಫ್ರೆಂಡ್ಸ್. ಡಿಶ್ ಔಟ್ ಮಾಡ್ಕೋತಾ ಇದ್ದೀನಿ ನೋಡಿ. ಇದು ಮುದ್ದೆಗೆ, ಅನ್ನಕ್ಕೆ, ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ಇದು ನಮ್ಮ ಹಳೆ ಕಾಲದ ನಮ್ಮ ಅಜ್ಜಿಗಳು ಮಾಡ್ತಾಯಿದ್ದಿದ್ದು ಸಾಂಬಾರು. ಈಗೂ ಮಾಡ್ತಾರೆ, ಬಟ್ ಏನೋ ನಮಗೆ ಆ ಥರ ನೋಡಿ. ನೋಡಿದ್ರೆ ದಂಟಿನ ಸೊಪ್ಪಿನ ಹುಳಿ. ಅಯ್ಯೋ, ದಂಟಿನ ಸೊಪ್ಪು ಅಲ್ಲ ಫ್ರೆಂಡ್ಸ್, ಕನ್ಫ್ಯೂಸ್ ಮಾಡ್ಕೊಬಿಡಿ, ನನಗೆ ಕನ್ಫ್ಯೂಷನು. ದಂಟಿನ ಹುಳಿ, ದಂಟಿನ ಸೊಪ್ಪಲ್ಲಿರೋ ಅಂಥ ದಂಟಿನ ಹುಳಿ ಇದು ನೋಡಿ. ತುಂಬ ಚೆನ್ನಾಗಿ ಬರುತ್ತೆ ಇದು. ಸೊ ಇದನ್ನು ಮಾಡಿಕೊಂಡು ಟೇಸ್ಟ್ ಮಾಡಿ ನನಗೊಂದು ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಒಂದು ಕಮೆಂಟ್ ಮಾಡಿ ಹೆಂಗಿದೆ ಸಾರು ಅಂತ.